ಉಮೇಶ್ ಕತ್ತಿ ವಿಧಿವಶರಾದ ಹಿನ್ನೆಲೆಯಲ್ಲಿ ಇನ್ನೂ ಕೂಡ ಎಚ್ಎಎಲ್ನಲ್ಲೇ ಇದೆ ಉಮೇಶ್ ಕತ್ತಿಯವರ ಪಾರ್ಥಿವ ಶರೀರ. ಹೈದರಾಬಾದ್ನಿಂದ ಇನ್ನೂ ಕೂಡ ಏರ್ ಆಂಬ್ಯುಲೆನ್ಸ್ ಬಂದಿಲ್ಲ. ಈ ಕಾರಣಕ್ಕಾಗಿ ಏರ್ ಆಂಬ್ಯುಲೆನ್ಸ್ ಬರೋದು ವಿಳಂಬ ಆಗ್ತಾ ಇರುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ನಿನ್ನೆ ರಾತ್ರಿ ತೀವ್ರ ಹೃದಯಾಘಾತದಿಂದ ವಿಧಿವಶರಾದ ಉಮೇಶ್ ಕತ್ತಿ ಅವರ ಪಾರ್ಥಿವ ಶರೀರವನ್ನ ಇವತ್ತು ಎಚ್ಎಎಲ್ಗೆ ತೆಗೆದುಕೊಂಡು ಹೋಗಲಾಗಿದೆ. ಬೆಳಗ್ಗೆ ಎಚ್ಎಎಲ್ಗೆ ತೆಗೆದುಕೊಂಡು ಹೋಗಿ ಅಲ್ಲಿಂದ ಏರ್ ಆಂಬ್ಯುಲೆನ್ಸ್ ಮೂಲಕ ಏರ್ ಲಿಫ್ಟ್ ಮಾಡಿ ಬೆಳಗಾವಿಯ ಸಾಮ್ರಾ ವಿಮಾನ ನಿಲ್ದಾಣಕ್ಕೆ ತೆಗೆದುಕೊಂಡು ಹೋಗಿ ಅಲ್ಲಿಂದ ಮೆರವಣಿಗೆ ಮೂಲಕ ಅವರ ಹುಟ್ಟೂರಿಗೆ ತೆಗೆದುಕೊಂಡು ಹೋಗುವಂತಹ ಒಂದು ಸಿದ್ಧತೆಗಳನ್ನು ನಡೆಸಲಾಗಿತ್ತು. ಆದರೆ ಬೆಳಗ್ಗೆ 7 ಗಂಟೆಯಿಂದನೇ ಎಚ್ಎಎಲ್ನಲ್ಲೇ ಇದೆ ಉಮೇಶ್ ಕತ್ತಿಯವರ ಪಾರ್ಥಿವ ಶರೀರ. ಏರ್ ಆಂಬ್ಯುಲೆನ್ಸ್ ಇನ್ನೂ ಕೂಡ ಬರೋದು ವಿಳಂಬ ಅನ್ನುವ ಮಾಹಿತಿ ಲಭ್ಯವಾಗ್ತಾ ಇದೆ. ಹೈದರಾಬಾದ್ನಿಂದ ಏರ್ ಆಂಬ್ಯುಲೆನ್ಸ್ ಬಂದ ನಂತರ ಉಮೇಶ್ ಕತ್ತಿಯವರ ಪಾರ್ಥಿವ ಶರೀರವನ್ನ ರವಾನೆ ಮಾಡಲಾಗುತ್ತೆ. ಉಮೇಶ್ ಕತ್ತಿ ಅವರ ಪಾರ್ಥಿವ ಶರೀರದ ರವಾನೆಗೆ ಬರಬೇಕಾಗಿರುವುದು ಏರ್ ಆಂಬ್ಯುಲೆನ್ಸ್. ಬೆಳಗಾವಿಗೆ ಕತ್ತಿ ಮೃತದೇಹ ತೆಗೆದುಕೊಂಡು ಹೋಗೋದಕ್ಕೆ ವಿಳಂಬ ಆಗ್ತಾ ಇದೆ. ಬೆಳಗ್ಗೆಯಿಂದಲೂ ಕೂಡ ಒಂದೊಂದು ಟೈಮ್ ಅನ್ನ ಹೇಳಲಾಗ್ತಾ ಇತ್ತು, ಬರುತ್ತೆ 9:00 ಬರುತ್ತೆ, 10:00 ತೆಗೆದುಕೊಂಡು ಹೋಗಲಾಗುತ್ತೆ ಅಂತ ಹೇಳಿ. ಆದ್ರೆ ಈಗಾಗಲೇ ಇನ್ನೂ ಕೂಡ ಏರ್ ಆಂಬ್ಯುಲೆನ್ಸ್ ಬರದ ಹಿನ್ನೆಲೆಯಲ್ಲಿ ಹೈದರಾಬಾದ್ನಿಂದ ಏರ್ ಆಂಬ್ಯುಲೆನ್ಸ್ ಬರಬೇಕಾಗಿತ್ತು. ಆದ್ರೆ ಬರದ ಹಿನ್ನೆಲೆಯಲ್ಲಿ ಇನ್ನೂ ಕೂಡ ಎಚ್ಎಎಲ್ನಲ್ಲೇ ಇದೆ ಉಮೇಶ್ ಕತ್ತಿಯವರ ಪಾರ್ಥಿವ ಶರೀರ. ಅವರ ಸ್ವಗ್ರಾಮಕ್ಕೆ ತೆಗೆದುಕೊಂಡು ಹೋಗೋದಿಕ್ಕೂ ಕೂಡ ಎಲ್ಲಾ ರೀತಿಯಾದಂತಹ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿತ್ತು. ಏರ್ ಲಿಫ್ಟ್ ಮೂಲಕ ಬೆಳಗಾವಿಗೆ ಒಯ್ಯೋದಕ್ಕೆ ಸಿದ್ಧತೆಗಳನ್ನ ನಡೆಸಲಾಗಿದೆ. ಆದರೆ ಈಗಾಗಲೇ MS ರಾಮಯ್ಯ ಆಸ್ಪತ್ರೆಯಲ್ಲಿದ್ದಂತಹ ಉಮೇಶ್ ಕತ್ತಿಯವರ ಪಾರ್ಥಿವ ಶರೀರವನ್ನ ಬೆಳಗ್ಗೆನೆ ಎಚ್ಎಎಲ್ ವಿಮಾನ ನಿಲ್ದಾಣದ ಮೂಲಕ ಬೆಳಗಾವಿಯ ಸಾಮ್ರಾ ವಿಮಾನ ನಿಲ್ದಾಣಕ್ಕೆ ಏರ್ ಲಿಫ್ಟ್ ಮಾಡೋದಕ್ಕೆ ಅಂತ ಹೇಳಿ ತೆಗೆದುಕೊಂಡು ಹೋಗಲಾಗಿತ್ತು. ಬಟ್ ಈಗಾಗಲೇ ಹವಾಮಾನ ವೈಪರೀತ್ಯದ ಕಾರಣವನ್ನ ಕೊಟ್ಟು ಇನ್ನು ಕೂಡ ಏರ್ ಆಂಬ್ಯುಲೆನ್ಸ್ ಬಂದಿಲ್ಲ. ಹೈದರಾಬಾದ್ನಿಂದ ಏರ್ ಆಂಬ್ಯುಲೆನ್ಸ್ ಬರಬೇಕಾಗಿತ್ತು, ಇನ್ನು ಕೂಡ ವಿಳಂಬ ಆಗುತ್ತೆ ಅನ್ನುವಂತಹ ಮಾಹಿತಿಗಳು ಲಭ್ಯ ಆಗ್ತಾ ಇದೆ. ಇಲ್ಲಿ ಎಷ್ಟರ ಮಟ್ಟಿಗೆ ವಿಳಂಬ ಆಗುತ್ತೋ ಆನಂತರ ಇಲ್ಲಿಂದ ಅಲ್ಲಿಗೆ ತೆಗೆದುಕೊಂಡು ಹೋಗಬೇಕಾಗುತ್ತೆ ಪಾರ್ಥಿವ ಶರೀರವನ್ನ. ಅಲ್ಲಿ ಅಂತ್ಯಕ್ರಿಯೆಯನ್ನು ನಡೆಸೋದಕ್ಕಿಂತ ಮುಂಚೆ ಮೆರವಣಿಗೆಯ ಮುಖಾಂತರ ಅವರ ಸ್ವಗ್ರಾಮಕ್ಕೆ ತೆಗೆದುಕೊಂಡು ಹೋಗಿ ಪಾರ್ಥಿವ ಶರೀರದ ಅಂತಿಮ ದರ್ಶನಕ್ಕೆ ಅವಕಾಶವನ್ನ ಮಾಡಿಕೊಡ್ಲಾಗುತ್ತೆ. ಸ್ವಗ್ರಾಮ ಬೆಲ್ಲದ ಬಾಗೇವಾಡಿಯಲ್ಲಿ ಉಮೇಶ್ ಕತ್ತಿ ಅವರ ಅಂತ್ಯಕ್ರಿಯೆಯನ್ನ ಸಂಜೆ ನೆರವೇರಿಸಲಾಗುತ್ತೆ. ಹುಕ್ಕೇರಿ ತಾಲೂಕಿನ ಬೆಲ್ಲದ ಬಾಗೇವಾಡಿ ಗ್ರಾಮದಲ್ಲಿ ಅವರ ತಂದೆ ತಾಯಿಯ ಸಮಾಧಿಯ ಪಕ್ಕದಲ್ಲಿ ಉಮೇಶ್ ಕತ್ತಿ ಅವರ ಅಂತ್ಯಕ್ರಿಯೆಯನ್ನ ನಡೆಸೋದಿಕ್ಕೂ ಕೂಡ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಮಾಡಲಾಗಿದೆ. ಉಮೇಶ್ ಕತ್ತಿ ಅವರ ಮನೆತನದ ಸ್ವಂತ ಜಮೀನಿನಲ್ಲಿ ಉಮೇಶ್ ಕತ್ತಿ ಅವರ ಅಂತ್ಯಕ್ರಿಯೆಯನ್ನ ನೆರವೇರಿಸಲಾಗುತ್ತೆ. ಇನ್ನು ಎಷ್ಟು ಹೊತ್ತಿಗೆ ಏರ್ ಲಿಫ್ಟ್ ಆಗತ್ತೆ ಅನ್ನೋದ್ರ ಬಗ್ಗೆ ಯಾರಿಗೂ ಕೂಡ ಖಚಿತ ಮಾಹಿತಿ ಇಲ್ಲ. ಆದ್ರೆ ಈಗಾಗಲೇ ಬೆಳಗಾವಿಯ ಸಾಮ್ರಾ ವಿಮಾನ ನಿಲ್ದಾಣ ಆಗಿರಬಹುದು, ಅವರ ವಿಶ್ವನಾಥ ಸಕ್ಕರೆ ಕಾರ್ಖಾನೆ ಆಗಿರಬಹುದು, ಅಥವಾ ಅವರ ಜಮೀನಿನಲ್ಲಿ ಅಂತ್ಯಕ್ರಿಯೆಗೆ ಬೇಕಾದ ಸಿದ್ಧತೆ ಆಗಿರಬಹುದು, ಎಲ್ಲವೂ ಕೂಡ ಆಗಿದೆ. ಬಟ್ ಇನ್ನೂ ಕೂಡ ಪಾರ್ಥಿವ ಶರೀರ ಎಚ್ಎಎಲ್ನಲ್ಲೇ ಇದೆ. ಯಾಕಂದ್ರೆ ಯಾವುದೇ ರೀತಿಯಲ್ಲೂ ಕೂಡ ಹವಾಮಾನ ವೈಪರೀತ್ಯ ಆದ ಕಾರಣಕ್ಕಾಗಿ ರಿಸ್ಕ್ ತೆಗೆದುಕೊಳ್ಳೋದಕ್ಕೆ ಚಾನ್ಸೇ ಇಲ್ಲ. ಇಲ್ಲಿ ಏರ್ ಆಂಬ್ಯುಲೆನ್ಸ್ ಇನ್ನೂ ಕೂಡ ಬಂದಿಲ್ಲ. ಹಾಗಾಗಿ ಪಾರ್ಥಿವ ಶರೀರ ಇನ್ನೂ ಕೂಡ ಎಚ್ಎಎಲ್ನಲ್ಲೇ ಇದೆ. ಇನ್ನು ಬೆಳಗಾವಿಯಲ್ಲಿ ಒಂದು ಕಡೆ ಸಿದ್ಧತೆ ಆದ್ರೆ ಮತ್ತೊಂದು ಕಡೆ ಅಂತ್ಯಕ್ರಿಯೆಗೆ ಬೇಕಾದಂತಹ ಎಲ್ಲಾ ಸಿದ್ಧತೆಗಳನ್ನ ಅವರ ಹುಟ್ಟೂರಲ್ಲಿ ಮಾಡಲಾಗಿದೆ. ಹಾಗಾದ್ರೆ ಅಲ್ಲಿನ ಸಿದ್ಧತೆಗಳ ಬಗ್ಗೆ ಮಾತನಾಡೋದಕ್ಕೆ, ಅದರ ಬಗ್ಗೆ ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಲೋಹಿತ್ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಲೋಹಿತ್, ಇನ್ನು ಕೂಡ ಎಚ್ಎಎಲ್ನಲ್ಲೇ ಇದೆ ಉಮೇಶ್ ಕತ್ತಿ ಅವರ ಪಾರ್ಥಿವ ಶರೀರ. ಆದ್ರೆ ಇನ್ನೊಂದು ಕಡೆ ಈಗಾಗಲೇ ಬೆಳಗಾವಿಯ ವಿಮಾನ ನಿಲ್ದಾಣದಲ್ಲಿ ಸಿದ್ಧತೆಗಳಾಗಿದೆ, ಇನ್ನೊಂದು ಕಡೆ ಅಂತ್ಯಕ್ರಿಯೆಗೆ ಬೇಕಾದಂತಹ ಸಿದ್ಧತೆಗಳು ಕೂಡ ಆಗಿದೆ. ಈ ಹಿನ್ನೆಲೆಯಲ್ಲಿ ಅಲ್ಲಿ ಈಗ ಯಾವ ರೀತಿಯ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗ್ತಾ ಇದೆ, ಅಲ್ಲಿ ಜನ ಏನ್ ಹೇಳ್ತಿದ್ದಾರೆ, ಅಲ್ಲಿಗೆ ಸಾಕಷ್ಟು ಜನ ಬಂದಿರುವಂತಹ ಚಾನ್ಸಸ್ ಕೂಡ ಇದೆಯಲ್ವಾ ಅಂತ? ಹೌದು ನವಿತಾ ಅಂತಂದ್ರೆ ಈಗಾಗಲೇ ಬಹುತೇಕ ಎಲ್ಲ ಕಂಪ್ಲೀಟ್ ಸಿದ್ಧತೆಗಳನ್ನ ಬೆಳಗಾವಿ ಜಿಲ್ಲಾಡಳಿತ ಮಾಡ್ಕೊಂಡಿರ್ತಕ್ಕಂಥದ್ದು ನಾವು ದೃಶ್ಯಗಳು ನೋಡ್ಬೋದು. ಹಿಂದ್ಗಡೆ ಏನಂತಂದ್ರೆ ಏನು ಉಮೇಶ್ ಕತ್ತಿ ಅವರ ಪಾರ್ಥಿವ ಶರೀರ ಬರುತ್ತೆ, ಆ ಒಂದು ಶರೀರ ಇಡೋದಕ್ಕೆ ಏನು ಬೇಕಾಗಿರ್ತಕ್ಕಂಥ ಒಂದು ಮಂಟಪ ಇದೆ, ಆ ಮಂಟಪವನ್ನ ಕಂಪ್ಲೀಟ್ ಆಗಿ ಹೂವಿನಿಂದ ಡೆಕೋರೇಟ್ ಮಾಡಿ ಆ ಒಂದು ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದಾರೆ. ಈಗಾಗಲೇ ಲೈಟ್ ವ್ಯವಸ್ಥೆಯನ್ನು ಮಾಡಿದ್ದಾರೆ, ಬ್ಯಾರಿಕೇಡಿಂಗ್ ಆಗಿದೆ. ಅದ್ರ ಜೊತೆಗೆ ಅಲ್ಲೇ ರೈಟಲ್ಲಿ ನೋಡಿದ್ರೆ ಸಾಕಷ್ಟು ಪೊಲೀಸ್ ಬಂದೋಬಸ್ತ್ ಕೂಡ ಆಗಿರ್ತಕ್ಕಂಥದ್ದು. ಮುಖ್ಯಮಂತ್ರಿಗಳು ಸೇರಿದಂತೆ ವಿರೋಧ ಪಕ್ಷದವರು, ಸಚಿವರು, ಶಾಸಕರು ಬರ್ತಾ ಇರೋ ಹಿನ್ನೆಲೆಯಲ್ಲಿ ಅತಿ ಹೆಚ್ಚಿನ ಪೊಲೀಸ್ ಬಂದೋಬಸ್ತನ್ನು ಕೂಡ ಇಲ್ಲಿ ಮಾಡಿರ್ತಕ್ಕಂಥದ್ದು. ಇನ್ನೊಂದೆಡೆ ಏನಂತಂದ್ರೆ ಏನು ಅವ್ರನ್ನ ಅಂತ್ಯ ಸಂಸ್ಕಾರಕ್ಕೆ ಮಣ್ಣು ಕೊಡಬೇಕಾಗುತ್ತೆ, ಅಂತ್ಯ ಸಂಸ್ಕಾರ ನೆರವೇರಿಸುವಂಥ ಜಾಗದಲ್ಲೂ ಕೂಡ ಈಗಾಗಲೇ ಸ್ವಾಮೀಜಿಗಳು ಭೇಟಿಯನ್ನು ನೀಡಿ ಜಾಗವನ್ನು ಗುರುತಿಸಿ ಅಲ್ಲೂ ಕೂಡ ಏನಂತಂದ್ರೆ ಅಗೆಯುವ ಕೆಲಸ ಕೂಡ ಈಗ ಸ್ಟಾರ್ಟ್ ಆಗಿರ್ತಕ್ಕಂಥದ್ದು. ಬಹುತೇಕ ಏನು ಅವ್ರ ಹುಟ್ಟೂರಲ್ಲೇ ಆಗಬೇಕಾಗಿರ್ತಕ್ಕಂಥ ಎಲ್ಲ ವ್ಯವಸ್ಥೆಗಳು ಕಂಪ್ಲೀಟ್ ಆಗಿ ಆಗಿರ್ತಕ್ಕಂಥದ್ದು. ಇನ್ನು ಉಮೇಶ್ ಕತ್ತಿಯವರ ಪಾರ್ಥಿವ ಶರೀರ ಬರೋದನ್ನು ಮಾತ್ರ ಇಲ್ಲಿಯ ಜನ ವೇಟ್ ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಇನ್ನು ಸಾವಿರಾರು ಸಂಖ್ಯೆಯಲ್ಲಿ ಬಂದಿರತಕ್ಕಂಥ ಕಾರ್ಯಕರ್ತರು ಗೇಟ್ ಆಚೆನೆ ಕಾಯ್ತಾ ಇದ್ದಾರೆ. ಯಾವತ್ತಿನವರೆಗೂ ಏನಂತಂದರೆ ಎಷ್ಟೊತ್ತರೆಗೂ ಉಮೇಶ್ ಕತ್ತಿಯವರ ಪಾರ್ಥಿವ ಶರೀರ
ಈ ಒಂದು ನಿಗದಿಪಡಿಸಿದ ಸ್ಥಳಕ್ಕೆ ಬರೋದಿಲ್ಲೋ ಅಲ್ಲಿವರೆಗೂ ಕೂಡ ಏನಂತಂದರೆ ಸಾರ್ವಜನಿಕರನ್ನ ಒಳಗಡೆ ಬಿಟ್ಕೊಳ್ಳದೆ ಇರೋದಕ್ಕೆ ಪೊಲೀಸರು ತೀರ್ಮಾನ ಮಾಡಿದಂಥ ಹಿನ್ನೆಲೆಯಲ್ಲಿ ಎಲ್ಲರೂ ಕೂಡ ಈಗ ಅಂದರೆ ಗೇಟ್ ಹೊರಗಡೆ ನಿಲ್ಲಿಸಿ ಪಾರ್ಥಿವ ಶರೀರ ಬಂದ ನಂತರ ನೀವು ಇಲ್ಲಿಗೆ ಬನ್ನಿ 2:30-3 ಗಂಟೆ ಅಷ್ಟೊತ್ತಿಗೆ ನೀವು ಬನ್ನಿ ಅನ್ನುವಂಥ ಸಂದೇಶವನ್ನ ಕೊಟ್ಟು ಅವ್ರನ್ನ ವಾಪಸ್ ಕಳಿಸುವಂತ ಲೋಹಿತ್, ಅಂದ್ರೆ ಈಗ ಒಂದ್ ಕಡೆ ಇನ್ನೂ ಕೂಡ ಏರ್ ಲಿಫ್ಟ್ ಆಗಿಲ್ಲ, ಇಲ್ಲಿ ಮತ್ತೊಂದು ಕಡೆ ಮೆರವಣಿಗೆಯ ಮೂಲಕ ಅಲ್ಲಿಗೆ ತೆಗೆದುಕೊಂಡು ಹೋಗ್ಬೇಕು, ಅದು ಒಂದು ಸ್ವಲ್ಪ ಟೈಮ್ ಹಿಡಿಯೋದಾದ್ರೆ, ಇನ್ನೊಂದು ಕಡೆ ಈಗಾಗಲೇ ಅಂತಿಮ ದರ್ಶನಕ್ಕೆ ಏನಾದ್ರೂ ಟೈಮ್ ಅನ್ನ ಅಂದ್ರೆ ಮೊಟಕುಗೊಳಿಸುವಂತಹ ಸಾಧ್ಯತೆ ಇದೆಯಾ ಹೇಗೆ ಅಂತ ಹೇಳಿ? ಯಾಕಂದ್ರೆ 5 ಗಂಟೆಯ ವೇಳೆಗೆ ಏನಾದ್ರೂ ಅಂತ್ಯ ಸಂಸ್ಕಾರ ನೆರವೇರಿಸೋದಾದ್ರೆ, ಆ ರೀತಿಯ ಪ್ರಯತ್ನಗಳಾಗೋದಾದ್ರೆ ಖಂಡಿತವಾಗ್ಲೂ ನವಿತಾ, ಏನಂತಂದ್ರೆ ಈಗಾಗಲೇ ಒಂದು ಟೈಮನ್ನ ಇಲ್ಲಿ ಫಿಕ್ಸ್ ಮಾಡಿರ್ತಕ್ಕಂಥದ್ದು ಸಂಜೆ 5 ಗಂಟೆವರೆಗೂ ಮಾತ್ರ ನಾವು ಏನಂತಂದ್ರೆ ಸಾರ್ವಜನಿಕ ದರ್ಶನಕ್ಕೆ ಅವಕಾಶ ಕೊಡ್ತೀವಿ ಅನ್ನುವಂಥ ಮಾತನ್ನ ಹೇಳಿದ್ರು. ಸೊ ಈಗ ಎಷ್ಟೊತ್ತಾಗುತ್ತೆ ಇನ್ನೂ ಖಚಿತ ಮಾಹಿತಿ ಇದುವರೆಗೂ ಕೂಡ ಸಿಗ್ತಾ ಇಲ್ಲ. ಏರ್ ಲಿಫ್ಟ್ಗೆ ಟೈಮ್ ಆಗುತ್ತಾ ಏನು? ಬೆಂಗಳೂರಿಂದ ಬೆಳಗಾವಿಗೆ ಬರಬೇಕಾದ್ರೆ 1 ಅವರ್ ಬೇಕು. ಅಲ್ಲಿ ಬೆಳಗಾವಿಗೆ ಬಂದ ನಂತರ ಅಲ್ಲಿ ಜಿಲ್ಲೆಯ ಎಲ್ಲ ನಾಯಕರು ಕೂಡ ಏನಂತಂದ್ರೆ ಸಾಂಬ್ರಾ ಏರ್ಪೋರ್ಟಲ್ಲಿ ಕಾಯ್ತಾ ಇದ್ದಾರೆ. ಅವ್ರಿಗೂ ಕೂಡ ಅಲ್ಲಿ ನಮನವನ್ನು ಸಲ್ಲಿಸ್ತಾರೆ. ಅಲ್ಲಿಂದ ಮತ್ತೆ ಬೈ ವೆಹಿಕಲ್ ಬೈ ರೋಡ್ ಮೂಲಕ ಏನು ಅವರು ಹುಟ್ಟೂರು ಬಾಗೇವಾಡಿ ಇದೆ, ಬಾಗೇವಾಡಿಗೆ ಬರಬೇಕಂದ್ರೂ ಸುಮಾರು 1 ಗಂಟೆ ಬೇಕಾಗುತ್ತೆ. ಸೊ ಇನ್ನೂ 2 ಗಂಟೆ ಅಲ್ಲಿಂದ ಬಂದ ನಂತರ 2 ಗಂಟೆ ಹೋಗುತ್ತೆ. ಹಾಗಾಗಿ ಏನಂತಂದ್ರೆ ಸ್ವಲ್ಪ ಟೈಮ್ ಎಕ್ಸ್ಟೆಂಡ್ ಮಾಡಬೇಕು ಅನ್ನುವಂಥ ಒತ್ತಾಯವನ್ನು ಕೂಡ ಅಭಿಮಾನಿಗಳು ಮಾಡ್ತಾ ಇದ್ರು. ಆದರೆ ಇದೆಲ್ಲವೂ ಕೂಡ ಡಿಸೈಡ್ ಆಗೋದು ಎಷ್ಟೊತ್ತಿಗೆ ಕತ್ತಿಯವರ ಪಾರ್ಥಿವ ಶರೀರ ಇಲ್ಲಿಗೆ ಬರುತ್ತೆ, ಜನ ಕ್ರೌಡ್ ಯಾವ ರೀತಿ ಇರುತ್ತೆ. ಒಂದು ವೇಳೆ ಅತಿ ಹೆಚ್ಚಿನ ಕ್ರೌಡ್ ಇದ್ದಂಥ ಸಂದರ್ಭದಲ್ಲಿ ಆಬ್ವಿಯಸ್ಲಿ ಟೈಮ್ ಎಕ್ಸ್ಟೆಂಡ್ ಮಾಡಬೇಕಾಗತ್ತೆ. ಅಕಸ್ಮಾತ್ ಕ್ರೌಡ್ ಕಮ್ಮಿ ಆಗ್ತಾ ಬಂದರೆ ನೀವು ಮೆರವಣಿಗೆಯಲ್ಲೇ ಬಂದಿರತಕ್ಕಂಥವ್ರು ಏನು ಅಂತಿಮ ದರ್ಶನಕ್ಕೆ ಬಂದಿರ್ತಾರೆ ಅವರು ಮೆರವಣಿಗೆಯಲ್ಲೇ ಭಾಗವಹಿಸಿ ಅನ್ನುವಂಥ ಸೂಚನೆಯನ್ನು ಕೊಟ್ಟು ಏನಂತಾರೆ 5:30-6 ಗಂಟೆ ಅಷ್ಟೊತ್ತಿಗೆ ಪಾರ್ಥಿವ ಶರೀರವನ್ನು ತಗೊಂಡೋಗಿ ಅವ್ರ ಮನೆಗೆ ಒಯ್ತಾರ. ಅಲ್ಲಿಂದ ಏನಂತಂದ್ರೆ ರುದ್ರಭೂಮಿಗೆ ಒಯ್ಯುವಂಥ ಕೆಲಸ ನಡೆಯುತ್ತೆ ನವಿತಾ. ಓಕೆ ಲೋಹಿತ್, ಈಗ ನೀವು ಅಲ್ಲೇ ಇದ್ದೀರಿ, ನಾವು ನೋಡ್ತಾ ಇದ್ವಿ ಹಿಂಭಾಗದಲ್ಲಿ ಸಾಕಷ್ಟು ಜನ ಇದ್ದಾರೆ. ಅವರ ಅಭಿಮಾನಿಗಳಾಗಿರ್ಬೋದು, ಒಡನಾಡಿಗಳಾಗಿರ್ಬೋದು, ಸ್ನೇಹಿತರು, ಕುಟುಂಬಸ್ಥರು, ಯಾರನ್ನಾದ್ರೂ ಮಾತನಾಡಿಸ್ಬೋದಾ ಹೇಗೆ? ಇದ್ರ ಬಗ್ಗೆ ಏನಾದ್ರೂ ಕ್ಲಾರಿಟಿ ಇದೆಯಾ ಅಂತ ಅವರಿಗೆ ಹೇಗೆ ಅಂತ ಹೇಳಿ? ನವಿತಾ, ಸದ್ಯಕ್ಕೆ ನಮ್ಗೆ ಆ ಕಡೆ ಹೋಗೋಕ್ಕಾಗಲ್ಲ. ಯಾಕಂದರೆ ಈಗಾಗಲೇ ಪೊಲೀಸ್ ಬ್ಯಾರಿಕೇಡಿಂಗ್ ಹಾಕಿ 3 ಸುತ್ತಿನ ಬ್ಯಾರಿಕೇಡಿಂಗ್ ಹಾಕಿ ಒಂದು ಮಾಧ್ಯಮದವರೆಗೆ ಒಂದು ಸ್ಥಳ ನಿಗದಿಯನ್ನು ಮಾಡಿರ್ತಕ್ಕಂಥದ್ದು. ಅಲ್ಲಿಗೆ ನನಗೆ ಹೋಗೋಕ್ಕಾಗಲ್ಲ. ನಾನು ಮತ್ತೆ ಯಾರಾದರೂ ಸಿಕ್ಕರೆ ಮಾತಾಡಿಸುವಂಥ ಕೆಲಸ ಮಾಡ್ತೀನಿ. ನಾವು ದೃಶ್ಯಗಳು ನೋಡ್ತಾ ಇದ್ದೀವಿ. ಬಹುತೇಕ ಏನಂತಂದರೆ ಬೆಂಗಳೂರಿನಿಂದ ಯಾವುದಾದ್ರೂ ಮೆಸೇಜ್ ಬಂದಿರೋ ಹಾಗೆ ಇಲ್ಲಿ ಕಾಣಿಸ್ತಾ ಇದೆ. ಯಾಕಂದರೆ ಪೊಲೀಸರು ಒಟ್ಟುಗೂಡ್ತಾ ಇದ್ದಾರೆ. ಅವ್ರಿಗೆ ಯಾವ್ಯಾವ ರೀತಿ ಡ್ಯೂಟಿಗಳನ್ನ ಅಲಾಟ್ ಮಾಡಬೇಕು, ಏನು ಬೆಳಗಾವಿ ಹಿರಿಯ ಪೊಲೀಸ್ ವರಿಷ್ಠಾಧಿಕಾರಿ ಸಂಜೀವ್ ಅವರು ಇದ್ದಾರೆ, ಅವ್ರಿಗೆ ಡ್ಯೂಟಿಗಳನ್ನ ಅಲಾಟ್ ಮಾಡಿ ಅವ್ರಿಗೆ ಪಾಯಿಂಟ್ಗಳನ್ನ ಕೊಡ್ತಾ ಇದ್ದಾರೆ. ಈ ಪಾಯಿಂಟಲ್ಲಿ ನೀವು ನಿಂತ್ಕೋಬೇಕು, ಇಂತಿಂಥ ಪಾಯಿಂಟಲ್ಲಿ ನಿಮಗೆ ಚೆಕ್ ಪಾಯಿಂಟ್ ಇರುತ್ತೆ. ಅದೇ ರೀತಿ 3 ಜನ DYSPಗಳಿದ್ದಾರೆ, ಒಬ್ಬರು ಅಡಿಷನಲ್ SP ಇದ್ದಾರೆ, CPIಗಳಿದ್ದಾರೆ. ಸೊ ಅವ್ರನ್ನೆಲ್ಲರೂ ಕೂಡ ಈಗ ಡ್ಯೂಟಿಗೆ ಅಲಾಟ್ ಮಾಡ್ತಾ ಇದ್ದಾರೆ. ಈ ಕಡೆ ನೋಡೋದಾದರೆ ಏನು ಪಾರ್ಥಿವ ಶರೀರವನ್ನು ಇಡೋದಕ್ಕೆ ವ್ಯವಸ್ಥೆ ಮಾಡಿದೆ. ಅದ್ರ ಹಿಂದ್ಗಡೆ ಏನಂತಂದರೆ ಒಂದಷ್ಟು ಕುಟುಂಬಸ್ಥರಿದ್ದಾರೆ, ಅತ್ಯಾಪ್ತ ಅಂತ ಗುರುತಿಸಿಕೊಳ್ಳುವಂಥ ಕಾರ್ಯಕರ್ತರಿದ್ದಾರೆ, ಅವರ ಆತ್ಮೀಯರಲ್ಲಿ ಒಬ್ಬರಾಗಿರ್ತಕ್ಕಂಥ ಅವರ ಒಡನಾಡಿಗಳಿದ್ದಾರೆ. ಅವ್ರನ್ನ ಮಾತ್ರ ಏನಂತಂದರೆ ಈ ಬ್ಯಾರಿಕೇಡ್ ಒಳಗಡೆ ಬಿಟ್ಟಿರ್ತಕ್ಕಂಥದ್ದು. ಇನ್ನು ಉಳಿದಂಥ ಎಲ್ಲ ಕಾರ್ಯಕರ್ತರು ಕೂಡ ಹೊರಗಡೆ ಹಾಕಿರ್ತಕ್ಕಂಥದ್ದು. ಸೊ ಇನ್ನೂ ಒಂದು ಅರ್ಧ ಗಂಟೆಯಲ್ಲಿ ಏನಾದರೂ ಅಲ್ಲಿಂದ ಹೆಲಿಕಾಪ್ಟರ್ ಮೂವ್ ಆದರೆ ಕರೆಕ್ಟಾಗಿ ಟೈಮಿಗೆ ಇಲ್ಲಿ ಬಂದು ಹೆಚ್ಚಿನ ಜನರಿಗೆ ದರ್ಶನ ಸಿಗುವಂಥ ಚಾನ್ಸಸ್ ಇರುತ್ತೆ. ಇನ್ನೂ ಒಂದು ವೇಳೆ ಏರ್ ಲಿಫ್ಟ್ ಕಷ್ಟ ಆಗಿದ್ರೆ, ಇನ್ನೂ ಲೇಟ್ ಆದರೆ ಏನಂತಂದ್ರೆ ಒಂದಷ್ಟು ಜನರಿಗೆ ನಿರಾಸೆ ಆಗುವಂಥದ್ದು ಸತ್ಯ ನವಿತಾ. ಅಂದ್ರೆ ಈಗ ಒಂದಷ್ಟು ಜನ ಆಲ್ರೆಡಿ ಒಳಗಡೆ ಇರೋದನ್ನ ನಾವು ನೋಡ್ತಾ ಇದೀವಿ. ಅದೇ ರೀತಿಯಾಗಿ ಈಗ ಅನೇಕರು ಹೊರಗಡೆ ಇದ್ದಾರಾ ಹೇಗೆ? ಪೊಲೀಸರು ಅವರನ್ನ ತಡೆಯುವಂತ ಕೆಲಸ ಮಾಡ್ತಿದ್ದಾರೆ. ಅಂದ್ರೆ ಇನ್ನು ಕೂಡ ಬಂದಿಲ್ಲ, ಪಾರ್ಥಿವ ಶರೀರ ಬಂದ ಮೇಲೆ ನೀವು ಬನ್ನಿ ಅಂತ ಹೇಳಿ ಕಳಿಸುವಂತ ಪ್ರಯತ್ನಗಳಾಗ್ತಾ ಇದೆಯಾ ಹಾಗಾದ್ರೆ ಅಲ್ಲಿ? ಹೌದು ನವಿತಾ. ಏನಂತಂದರೆ ಈಗ ಗಣ್ಯರು ಬಂದಂಥ ಸಂದರ್ಭದಲ್ಲಿ ಇಲ್ಲಿ ಸೆಕ್ಯೂರಿಟಿ ಇಶ್ಯೂ ಇರುತ್ತೆ. ಈಗಲೇ ಏನಂತಂದರೆ ಸಾಮಾನ್ಯ ಕಾರ್ಯಕರ್ತರನ್ನ ಒಳಗಡೆ ಬಿಟ್ಕೊಂಡ್ರೆ ಮುಂದೆ ಏನಾದರೂ ಸಮಸ್ಯೆಗಳಾಗಬಾರ್ದು. ಅದು ಆಬ್ವಿಯಸ್ಲಿ ಸೆಕ್ಯೂರಿಟಿ ರೀಸನಿಂದ ಏನಂತಂದರೆ ಎಲ್ಲ ಕಾರ್ಯಕರ್ತರು ಹೊರಗಡೆ ಹಾಕಿರ್ತಾರೆ. ಏನೊಂದು ಸಕ್ಕರೆ ಕಾರ್ಖಾನೆಯ ಆವರಣ ಇದೆ, ಸುತ್ತಲೂ ಕೂಡ ಏನಂದರೆ ಕಾಂಪೌಂಡ್ ಇದೆ. ಒಳಗಡೆ ಬರೋಕ್ಕೆ ಹೊರಗಡೆ ಹೋಗೋಕ್ಕೆ ಬರೀ 2 ಹಾದಿಗಳು ಮಾತ್ರ ಇರುವಂಥದ್ದು. ಆ 2 ಹಾದಿಯಿಂದ ಒಳಗಡೆ ಬರಬೇಕು, ಹೊರಗಡೆ ಹೋಗಬೇಕು. ಸೊ ಹಾಗಾಗಿ ಇಲ್ಲೆಲ್ಲವೂ ಕೂಡ ಒಳಗಡೆ ಇರುವಂಥ ಹೊರಗಡೆ ಹಾಕಿ ನೀವು ಆಚೆ ಇರಿ. ಯಾವಾಗ ಪಾರ್ಥಿವ ಶರೀರ ಬರುತ್ತೆ, ಯಾವಾಗ ಸಾಮಾನ್ಯ ಜನರಿಗೆ ದರ್ಶನ ಸ್ಟಾರ್ಟ್ ಆಗುತ್ತೆ, ಅಂತಿಮ ದರ್ಶನ ಸ್ಟಾರ್ಟ್ ಆಗುತ್ತೆ, ಆವಾಗ ನಿಮ್ಮನ್ನು ಒಳಗಡೆ ಬಿಡ್ತೀವಿ ಅನ್ನುವಂಥ ಮಾತನ್ನು ಹೇಳಿ ಕಾರ್ಯಕರ್ತರನ್ನ ಹೊರಗಡೆ ಹಾಕಿರ್ತಕ್ಕಂಥದ್ದು. ನಾವು ಕೂಡ ಹೊರಗಡೆ ಹೋಗಿ ಬಂದಿದ್ವಿ. ಸಾವಿರಾರು ಕಾರ್ಯಕರ್ತರು ಬರ್ತಾ ಇದ್ದಾರೆ, ಮತ್ತೆ ವಾಪಸ್ ತಮ್ಮ ಊರುಗಳಿಗೆ ಅಂದರೆ ಪಕ್ಕದಲ್ಲಿರುವಂಥ ಊರುಗಳಿಗೆ ಹೋಗ್ತಾ ಇದ್ದಾರೆ. ದೂರಿನಿಂದ ಬಂದಿರತಕ್ಕಂಥ ಕಾರ್ಯಕರ್ತರು ಅಲ್ಲಲ್ಲಿಗೆ ನಿಂತ್ಕೊಂಡು ವೇಟ್ ಮಾಡ್ತಾ ಇದ್ದಾರೆ. ತಮ್ಮ ವಾಹನದಲ್ಲಿ ಬಂದಿರತಕ್ಕಂಥ ವಾಹನದಲ್ಲಿ ಕೂತ್ಕೊಂಡು ವೇಟ್ ಮಾಡ್ತಾ ಇದ್ದಾರೆ. ಯಾವಾಗ ಕತ್ತಿಯವರ ಪಾರ್ಥಿವ ಶರೀರ ಬರುತ್ತೆ, ಯಾವಾಗ ಅಂತಿಮ ದರ್ಶನ ಮಾಡ್ತೀವಿ, ಬಳಿಕ ಏನಂತಾರೆ ಹೋಗಬೇಕು ಅನ್ನುವಂಥ ದೃಷ್ಟಿಯಿಂದ ವೇಟ್ ಕೂಡ ಮಾಡ್ತಾ ಇದ್ದಾರೆ ನವಿತಾ. ಓಕೆ, ಥ್ಯಾಂಕ್ ಯು ಲೋಹಿತ್ ಡೀಟೇಲ್ಸ್ಗೆ.
ಇದು ಅವರ ಸ್ವಗ್ರಾಮ ಬೆಲ್ಲದ ಬಾಗೇವಾಡಿ